ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಮೈಕೆಲ್ ಡಿ ಕುನ್ನಾ ಆಯೋಗದ ವರದಿ ಸಲ್ಲಿಕೆ ಆಗಿದೆ. ಈಗಾಗಲೇ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಸ್ಟೇಡಿಯಂ ಪಕ್ಕದಲ್ಲಿ ನಡೆದಂತಹ ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆಯ ವಿಚಾರವಾಗಿ ಡಿ ಕುನ್ನಾ ಅವರ ಆಯೋಗಕ್ಕೆ ಈ ಒಂದು ವರದಿಯ ವಿಚಾರವನ್ನು ಒಪ್ಪಿಸಲಾಗಿತ್ತು. ಸರ್ಕಾರಕ್ಕೆ ಈಗ ಅದು ಸಲ್ಲಿಕೆಯಾಗಿದೆ. ಮೈಕೆಲ್ ಡಿ ಕುನ್ನಾ ವರದಿ ಬಹಿರಂಗವಾಗಿದ್ದು ವರದಿಯಲ್ಲಿ ಕಾಲ್ತುಳಿತದ ಇಂಚಿಂಚು ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸಂತಸದ ಕ್ಷಣದಲ್ಲಿ ಸೂತಕದ ಛಾಯೆ ಆವರಿಸಿತ್ತು. 20 ವರ್ಷಗಳ ನಂತರ ಆರ್ಸಿಬಿ ಐಪಿಎಲ್ ಮ್ಯಾಚ್ನಲ್ಲಿ ಗೆದ್ದು ಬೀಗಿತ್ತು. ಅದರ ಸಂತಸದ ಕ್ಷಣವನ್ನ ಇಡೀ ಟೀಮ್ ತನ್ನ ಅಭಿಮಾನಿಗಳ ಜೊತೆ ಆಚರಿಸ್ತೀನಿ ಅಂತ ಬೆಂಗಳೂರಿಗೆ ಆಗಮಿಸಿತ್ತು. ಆ ಸಂದರ್ಭದಲ್ಲಿ ನಡೆದಂತಹ ಎಡವಟ್ಟು 11 ಜನರ ಸಾವಿಗೆ ಕಾರಣವಾಗಿತ್ತು. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಸರ್ಕಾರಕ್ಕೆ ಮೈಕೆಲ್ ಡಿ ಕುನ್ನಾ ಆಯೋಗ. ಈ ಒಂದು ವರದಿಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಬಯಲಾಗಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ 11 ಅಮಾಯಕ ಯುವಕರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಒಂದು ರೀತಿ ಎಲ್ಲರನ್ನ ಕೂಡ ದಿಗ್ಭ್ರಾಂತರನ್ನಾಗಿ ಮಾಡಿತ್ತು. ಸಾಕಷ್ಟು ರೀತಿಯಲ್ಲಿ ಅವರ ಕುಟುಂಬಕ್ಕೆ ಅರಗಿಸಿಕೊಳ್ಳದಾಗದಂತಹ ನೋವನ್ನ ಕೊಟ್ಟಿತ್ತು. ಹಾಗಾಗಿ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರ ಕೂಡ, ಯಾಕಂದ್ರೆ ಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವರದಿಯನ್ನ ನೀಡಬೇಕು ಅಂತ ಸರ್ಕಾರ ಮಾಡಿದಂತಹ ಆ ಒಂದು ಎಡವಟ್ಟಿನಿಂದಲೇ ಈ ಒಂದು ಕಾಲ್ತುಳಿತ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಕೋರ್ಟ್ ಚಾಟಿ ಬೀಸಿತ್ತು. ನ್ಯಾಯಾಧೀಶರಾದಂತಹ ಕುನ್ನಾ ಏಕಸದಸ್ಯದ ತನಿಖಾ ಆಯೋಗದ ವರದಿ ಅಂಶಗಳು ಈಗ ಬಹಿರಂಗ ಆಗಿದೆ. ಕಾಲ್ತುಳಿತಕ್ಕೆ ಕೆಎಸ್ಸಿಎ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಡಿಎನ್ಎ, ಆರ್ಸಿಬಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪೊಲೀಸರೇ ನೇರ ಹೊಣೆ. ಎಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯತನದ ಪರಮಾವಧಿ ಎದ್ದು ಕಾಣ್ತಾ ಇದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯತನದ ಪರಮಾವಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರು ಪೊಲೀಸರ ಬಂದೋಬಸ್ತ್ ವ್ಯವಸ್ಥೆ ಸರಿ ಇರಲಿಲ್ಲ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಒಂದು ಕಡೆ 4 ಪೊಲೀಸರ ತಲೆದಂಡ ಕೂಡ ಆಗಿತ್ತು. ಅದಾದ ನಂತರವಾಗಿ ಕೋರ್ಟ್ ಮೊರೆ ಹೋಗಿದ್ರು. ಕೇಂದ್ರ ಸರ್ಕಾರದಿಂದ ಈ ಅಮಾನತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತು ಅನ್ನಲಾಗಿತ್ತು. ಆದ್ರೆ ವರದಿ ಬರ್ಬೇಕಲ್ಲ, ವರದಿಯಲ್ಲಿ ಯಾರು ತಪ್ಪಿದೆ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ. ಅಮಾಯಕ ಜೀವ ಹೋಗಿರುವಂತದ್ದು. ಹಾಗಾಗಿ ನ್ಯಾಯಾಧೀಶ ಕುನ್ನಾ ಅವರ ಏಕಸದಸ್ಯದ ತನಿಖಾ ಆಯೋಗದ ವರದಿಯ ಅಂಶಗಳು ಈಗ ಬಹಿರಂಗ ಆಗಿದೆ. ಪ್ರಮುಖವಾಗಿ ಕಾಲ್ತುಳಿತಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ರಾಯಲ್ ಚಾಲೆಂಜರ್ಸ್. ಯಾಕಂದ್ರೆ ನೋಡಿ, ಆರ್ಸಿಬಿ ವ್ಯವಸ್ಥಿತವಾಗಿ ಈಗ ಕೊಹ್ಲಿ ಆಗಿರಬಹುದು, ಕೊಹ್ಲಿ ಅಂದ ತಕ್ಷಣ ಎಲ್ಲರಿಗೂ ಕೂಡ ಸಾಕಷ್ಟು ಇಡೀ ಆರ್ಸಿಬಿ ಅಭಿಮಾನಿಗಳಿರುವಂತದ್ದೇ ಕೊಹ್ಲಿ ಅವರ ಆಟ ನೋಡ್ಲಿಕ್ಕೆ. ಹಾಗೆ ಕೊಹ್ಲಿ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ರು. ಇನ್ನು ತಮ್ಮ ನೆಚ್ಚಿನ ನಾಯಕ ಕ್ರಿಕೆಟ್ ಆಟಗಾರ ವಾಪಸ್ ಅಭಿಮಾನಿಗಳನ್ನ ನೋಡಕ್ ಆಗಮಿಸ್ತಾರೆ ಅಂದ್ರೆ ಯಾರಿಗೆ ತಾನೇ ಖುಷಿ ಇರಲ್ಲ. 20 ವರ್ಷಗಳ ಗೆಲುವನ್ನ ಅವತ್ತಿನ ರಾತ್ರಿ ಎಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರು, ಆ ಒಂದು ಹುಚ್ಚುತನ ಎಷ್ಟು ಎತ್ತು ಕಾಣಿಸ್ತಾ ಇತ್ತು. ಇನ್ನ ಆಟವನ್ನ ಗೆಲ್ಲಿಸ್ಕೊಟ್ಟಂತಹ ಎಲ್ಲಾ ಆಟಗಾರರು ವಾಪಸ್ ರಾಜ್ಯಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಖುಷಿ ಹೆಚ್ಚಾಗಿ ಇತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಆ ತರದ ನಿರ್ಧಾರವನ್ನ ಮಾಡೋದಕ್ಕೆ ಮುಂದಾಗಿತ್ತು ಅಂತ ಸರ್ಕಾರದ ಮೇಲೆ. ಯಾಕಂದ್ರೆ ಬೆಂಗಳೂರು ಪೊಲೀಸ್ನವರು ಇಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸಡನ್ಲಿ ಯಾವುದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತಂದ್ರೆ ಇಂತಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ವಿಧಾನಸೌಧದ ಮುಂದೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ, ಆ ರಸ್ತೆಯ ಪಕ್ಕದಲ್ಲಿ ಎಲ್ಲಾ ಕಡೆನೂ ಕೂಡ ಪೊಲೀಸ್ ಸರ್ಪಗಾವಲನ್ನ ನಿಯೋಜನೆ ಮಾಡಬೇಕು. ಯಾವುದೇ ಒಂದು ಸಭೆ ಸಮಾರಂಭ ಮಾಡ್ತಾರೆ ಅಂತಂದ್ರೆ ಮಿನಿಮಮ್ ಅಂದ್ರೆ 1500 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾರೆ. ಇನ್ನ 20 ವರ್ಷಗಳ ನಂತರ ಆ ಒಂದು ಖುಷಿಯ ಪರಮಾವಧಿ ಹೆಚ್ಚಿರುತ್ತೆ ಅನ್ನೋದು ಗೊತ್ತಿದೆ. ಯಾಕಂದ್ರೆ ಅವತ್ತಿನ ರಾತ್ರಿ ಎಷ್ಟರ ಮಟ್ಟಿಗೆ ಹುಚ್ಚುತನದ ಪ್ರದರ್ಶನ ಆಗಿತ್ತು. ರಸ್ತೆಯಲ್ಲೆಲ್ಲ, ಪ್ರತಿ ಗಲ್ಲಿಗಳಲ್ಲಿ, ಗ್ರಾಮಗಳಲ್ಲಿ ಆರ್ಸಿಬಿ ಗೆಲುವಿನ ಆಚರಣೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಂತೂ ಇಂತೂ ಫೈನಲಿ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಈ ಒಂದು ಪ್ರಕರಣಕ್ಕೆ ಕಾರಣವನ್ನ ಕೂಡ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಸೂತಕದ ಛಾಯೆ ಆವರಿಸಿತ್ತು. ಆದ್ರೆ ನಿಖರವಾದಂತಹ ತನಿಖೆ ಆಗಬೇಕು, ಅದಕ್ಕೆ ಕಾರಣ ಏನು ಅನ್ನೋದು ತಿಳಿಯಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಯೋಗಕ್ಕೂ ಕೂಡ ಈ ಒಂದು ತನಿಖೆಯನ್ನ ಕೊಡಲಾಗಿತ್ತು. ಸೊ ಈಗಾಗಲೇ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ
ಇದಕ್ಕೆ ನಿಖರ ಕಾರಣ ಕೂಡ ಹೊರಬಿದ್ದಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಆ ರೀತಿ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಗುಪ್ತಚರ ಇಲಾಖೆ ವೈಫಲ್ಯವೇ ಇದಕ್ಕೆ ಕಾರಣ ಅಂತೇಳಿ ನಗರ ಪೊಲೀಸ್ ಆಯುಕ್ತರನ್ನು ಕೂಡ ಎತ್ತಂಗಡಿ ಮಾಡಿದ್ರು. ಅದೇ ರೀತಿ ಗುಪ್ತಚರ ಇಲಾಖೆಯ ಕಮಿಷನರ್ ಕೂಡ ಎತ್ತಂಗಡಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಬಗ್ಗೆ ಏನು ಕಂಪ್ಲೀಟ್ ಆದಂತ ಒಂದು ವರದಿ ಬೇಕು ಅಂತೇಳಿ ಒಂದು ಜಾನ್ ಮೈಕಲ್ ಕುನ್ ಅವರ ನೇತೃತ್ವದ ಒಂದು ಕಮಿಟಿ ಕೂಡ ರಚನೆ ಮಾಡಿದ್ರು. ನಿನ್ನೆ ಸಂಜೆ ಅಷ್ಟೇ ಮುಖ್ಯಮಂತ್ರಿಗಳಿಗೆ ಈ ಒಂದು ಕಮಿಟಿ ವರದಿಯನ್ನು ಕೂಡ ಕೊಟ್ಟಿದೆ. ವರದಿಯ ಕೆಲವೊಂದು ಅಂಶಗಳು ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಆ ಒಂದು ವರದಿಯಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಇಲಾಖೆ ವೈಫಲ್ಯ ಜೊತೆಗೆ RCB ಅವರು ಯಾವಾಗ ಒಂದು ವೆಬ್ಸೈಟ್ ನಲ್ಲಿ ಉಚಿತವಾದಂತ ಪ್ರವೇಶ ಇದೆ ಅಂತ ಹೇಳಿ ಏನು ಪ್ರಕಟ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಜನರು ಅಭಿಮಾನಿಗಳು ಏನು ಹೆಚ್ಚಾಗಿ ಬಂದ್ರು. ಆ ಒಂದು ಮಾಹಿತಿಯನ್ನ ಗುಪ್ತಚರ ಇಲಾಖೆ ಎಲ್ಲೋ ಒಂದ್ ಕಡೆ ಆ ಒಂದು ಮಾಹಿತಿಯನ್ನ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಜನರು ಕೂಡ ಹೆಚ್ಚಾಗಿ ಬರ್ತಾರೆ. ಆ ಒಂದು ಬಂದ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಒಂದು ಕಂಟ್ರೋಲ್ ಮಾಡಬೇಕು, ಜೊತೆಗೆ ಆ MG ರೋಡ್, ಅನಿಲ್ ಕುಂಬ್ಳೆ ಸರ್ಕಲ್, ರಿಚ್ಮಂಡ್ ಸರ್ಕಲ್ ಏನಿದೆ, ಇಲ್ಲೆಲ್ಲರೂ ಕೂಡ ಅಭಿಮಾನಿಗಳು ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಟೇಡಿಯಂಗೆ ಎಷ್ಟು ಜನ ಒಂದು ಸಾಂದ್ರತೆ ಜನರು ಬೇಕಾಗಿದೆ ಅಂದ್ರೆ 30 ರಿಂದ 35 ಜನರ ಒಂದು ಕೆಪಾಸಿಟಿ ಇದೆ. ಅಷ್ಟು ಜನರನ್ನು ಮಾತ್ರ ಒಳಗ್ ಬಿಡ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಲ್ಲಿ ಇವರು ಒಂದು ಬ್ಯಾರಿಗೇಡ್ ಹಾಕಿ ತಡಿಬೋದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ಜನರು ಬರ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಗುಪ್ತಚರ ಇಲಾಖೆಯ ಒಂದು ಏನು ಮಾಹಿತಿ ಇಲ್ಲದಿದ್ರು ಕೂಡ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಂಪ್ಲೀಟ್ ಆಗಿ ಗುಪ್ತಚರ ಇಲಾಖೆಯ ಮೇಲೆ ಈ ಒಂದು ವರದಿಯ ವಿಚಾರದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ವೈಫಲ್ಯವೇ ಈ ಒಂದು ದುರ್ಘಟನೆಗೆ ಕಾರಣ ಅಂತೇಳಿ ಈಗ ಜಾನ್ ಮೈಕಲ್ ಕುನ್ ಅವರ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈ ಒಂದು ಮಾಹಿತಿ ಅಂದ್ರೆ ಒಂದು ಸಾವಾಗುತ್ತೆ, 3:45ಕ್ಕೆ ಕಾಲ್ತುಳಿತ ಪ್ರಕರಣದಲ್ಲಿ ಒಬ್ಬ ಅಭಿಮಾನಿ ಸಾವನ್ನಪ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡೋದಿಲ್ಲ. 5:30ರ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ಏನು ಕಾಲ್ತುಳಿತ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇಲ್ಲಿ 4:30ಕ್ಕೆ ವಿಧಾನಸೌಧದ ಭವ್ಯ ಮೆಟ್ಟಿಲು ಮಳೆ ಒಂದು ಸನ್ಮಾನ ಕಾರ್ಯಕ್ರಮ ಆಗುತ್ತೆ. ಈ ಸಂದರ್ಭದಲ್ಲಿ ಇವರು ಮಾಹಿತಿ ಕೊಡಬೇಕಾಗಿತ್ತು. ಆದ್ರೂ ಕೂಡ ಗುಪ್ತಚರ ಇಲಾಖೆ ಜೊತೆಗೆ ಇಲ್ಲಿನ ಪೊಲೀಸ್ ಅಧಿಕಾರಿ ಯಾರಿದ್ರು, ಬೆಂಗಳೂರು ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ದಯಾನಂದ ಏನಿದ್ರು, ಇವರು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಘಟನೆಗೆ ಕಾರಣ ಅಂತೇಳಿ ಕಂಪ್ಲೀಟ್ ಆಗಿ ಪೊಲೀಸರ ವೈಫಲ್ಯವೇ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಒಂದು ಕಾರಣ ಅಂತೇಳಿ ಈಗ ಏನು ನ್ಯಾಯಮೂರ್ತಿಯ ಏನು ಆದಂತ ಜಾನ್ ಮೈಕಲ್ ಕುನ್ ಅವರ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ಮೂಲಕ ಪೊಲೀಸ್ ಇಲಾಖೆ ವೈಫಲ್ಯವೇ ಈ ಒಂದು ದುರ್ಘಟನೆಗೆ ಕಾರಣ ಅಂತೇಳಿ ಈಗ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕಾಣಿಸ್ತಾ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಈಗ 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಮಾಡಿ ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ ಎರಡು ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಗಿಸಿ ಮೀನ್ ವಾಯಿಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸುಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದಾರೆ. ರೆಕಮೆಂಡೇಶನ್ ಬಗ್ಗೆ ಚರ್ಚೆ ಹೇಳಿದ್ರು ಸರ್. ರೆಕಮೆಂಡೇಶನ್ಸ್ ಫ್ಯಾಕ್ಟ್ ಫೈಂಡಿಂಗ್ಸ್ ಬಗ್ಗೆ ಸಮ್ಮರಿ ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡಿಂಗ್ ಬಗ್ಗೆ ಹೇಳಿದ್ರು ಸರ್. ಅಲ್ಲಿ ನಿಮಗೆ ಹೇಳಿದ್ರು ಸರ್, ಈಗ ಮಾತಾಡ್ತಿದ್ರಲ್ಲ ಅದಕ್ಕೆ ಹೇಳಿ. ನಿಮ್ ಜೊತೆ ಮಾತಾಡ್ತಿದ್ರಲ್ಲ. ನಾನು ಪೂರ ಓದಿಲ್ಲಪ್ಪ. ಈಗ ಅವರು ವರದಿ ಕೊಟ್ಟಿದ್ದಾರೆ, 2 ವಾಲ್ಯೂಮ್ಸ್ನಲ್ಲಿದೆ. ಓದ್ಬೇಕಲ್ವಾ? ಏನು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ, ಏನು ಶಿಫಾರಸು ಮಾಡಿದ್ದಾರೆ, ಅದೆಲ್ಲ ಓದಬೇಕು. ಅದ್ರ ಮೇಲೆ ಚರ್ಚೆ ಮಾಡಿ ಗೌರ್ಮೆಂಟ್ ಕ್ಯಾಬಿನೆಟ್ ವಿಲ್ ಟೇಕ್ ಇಟ್ ಇಶ್ಯೂ. ಸರ್, ಈಗ ಇಂಗ್ಲಿಷಲ್ಲಿ ಒಂಚೂರು ಇಂಗ್ಲಿಷ್ ನೀನೊಬ್ಬ ಇಲ್ಲ, ಎಲ್ಲರೂ ಇದೆ ಸರ್. ಇಲ್ಲೆಲ್ಲ ಇಂಗ್ಲಿಷ್ ಸುಮಾರು ಜನ ಇದೆ. ಮಿಸ್ಟರ್ ಮೈಕೇಲ್ ಕುನಾರ್ is a retired High Court judge, Karnataka High Court judge. He submitted a report to me and the Chief Secretary.